ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನೋಡಿ C25 ಸಿಲೆಬಸ್ಸಲ್ಲಿ ಟ್ರಿಗ್ನಾಮೆಟ್ರಿ 2 ವಿಡಿಯೋ ನಿಮ್ಗೆ ಕೊಟ್ಟಿದ್ದೆ. ಈಗ ನೆಕ್ಸ್ಟ್ 3ನೇ ವಿಡಿಯೋ. ಅದರಲ್ಲಿ ಎಷ್ಟೊಂದು ಫಾರ್ಮುಲಾ ಇದೆ, ಬಟ್ ನೀವು ಇವೆರಡು ಫಾರ್ಮುಲಾ ತಿಳ್ಕೊಂಡ್ರೆ ಸಾಕು, 2 ಡಿರೈವೇಷನ್ ಮಾಡ್ಬೋದು. ಆಯಿತಾ? ನೋಡಿ ಏನಪ್ಪ ಫಾರ್ಮುಲಾ ಅಂದರೆ sin A ಪ್ಲಸ್ ಬಿ ಅಂದರೆ sin A ಕಾಸ್ ಬಿ ಪ್ಲಸ್ ಕಾಸ್ ಎ ಸೈನ್ ಬಿ. ಕಾಸ್ ಎ ಪ್ಲಸ್ ಬಿ ಅಂದರೆ ಕಾಸ್ ಎ ಕಾಸ್ ಬಿ ಮೈನಸ್ ಸೈನ್ ಎ ಸೈನ್ ಬಿ. ಈಗ ನಿಮಗೆ ಒಂದು ಕ್ವಶನ್ ಕೊಡ್ತಾರೆ, ಇಂಪಾರ್ಟೆಂಟ್ ಕ್ವಶನ್ ಇದು. ಪ್ರೂವ್ ದಟ್ ಸೈನ್ 2a ಇಸ್ ಈಕ್ವಲ್ ಟು 2 ಸೈನ್ ಎ ಕಾಸ್ ಎ. ನೋಡಿ ಸೈನ್ 2a ಇಸ್ ಈಕ್ವಲ್ ಟು 2 ಸೈನ್ ಎ ಕಾಸ್ ಎ. ಇದು ನಿಮಗೆ ಮಾಡಲ್ ಪೇಪರಲ್ಲಿ ಇದೆ C25 ಸಿಲೆಬಸ್ಸಲ್ಲಿ. ಆಯಿತಾ? ಈಗ ಇದನ್ನು ಹೆಂಗೆ ಪ್ರೂವ್ ಮಾಡೋದು? ಹೌ ಟು ಪ್ರೂವ್ ದಿಸ್? ಈಗ ನಿಮಗೆ ನೋಡಿ, ಇದನ್ನು ಪ್ರೂವ್ ಮಾಡಬೇಕಂದ್ರೆ ನೀವು ಈ ಫಾರ್ಮುಲಾ ಯೂಸ್ ಮಾಡ್ಕೊಳ್ಳಿ. ಸೈನ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಸೈನ್ ಎ ಕಾಸ್ ಬಿ ಪ್ಲಸ್ ಕಾಸ್ ಎ ಸೈನ್ ಬಿ. ಈಗ ನಮಗೆ ಬೇಕಾಗಿರೋದು ಏನಪ್ಪ ಅಂದರೆ ಸೈನ್ 2a. ನೋಡಿ ಸೈನ್ 2a ನಾನು ಎ ಪ್ಲಸ್ ಎ ಅಂತ ಬರೀಬೋದಾ? ಅಂದರೆ ಎ ಪ್ಲಸ್ ಎ ಅಂದರೆ 1a ಪ್ಲಸ್ 1a 2a ಆಗುತ್ತೆ. ಈಗ ಸೈನ್ 2a ಬರೆದೆ, ಇಲ್ಲಿ ಸೈನ್ ಅಂತ ಬರೆದೆ, 2a ಜಾಗದಲ್ಲಿ ಎ ಪ್ಲಸ್ ಎ ಅಂತ ಬರೆದಿದ್ದೀನಿ. ಈಗ ಇಲ್ಲಿ ಮೇಲ್ಗಡೆ ಫಾರ್ಮುಲಾ ಇದೆ ನೋಡಿ, ಸೈನ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಸೈನ್ ಎ ಕಾಸ್ ಬಿ ಪ್ಲಸ್ ಕಾಸ್ ಎ ಸೈನ್ ಬಿ. ನೋಡಿ ಇಲ್ಲಿ ಎ ಜಾಗದಲ್ಲಿ ಏನೇ ಇದೆ, ಬಿ ಜಾಗದಲ್ಲೂ ಏನೇ ಇದೆ ಅಲ್ವಾ? ನೋಡಿ ಎ ಜಾಗದಲ್ಲಿ ಇಲ್ಲಿ ಎ ಇರೋ ಕಡೆ ಇಲ್ಲೂ ಎ ಇದೆ, ಬಿ ಇರೋ ಕಡೆನೂ ಎ ಇದೆ. ಅಂದರೆ ನೀವೇನು ಮಾಡಬೇಕು, ಈ ಕಡೆ ಇದು ಆನ್ಸರ್ ಅಲ್ವಾ, ಎ ಪ್ಲಸ್ ಬಿಗೆ ಇದು ಆನ್ಸರು. ನೀವೇನು ಮಾಡಬೇಕು, ಇಲ್ಲಿ ಎ ಇರೋ ಕಡೆ ಏನೇ ಇಟ್ಕೋಬೇಕು, ಬಿ ಇದೆಯಲ್ಲ ಬಿ ಜಾಗದಲ್ಲೂ ಎ ಹಾಕಬೇಕು. ನೋಡಿ ಬಿ ಜಾಗದಲ್ಲೂ ಎ ಹಾಕೊಂಡ್ರೆ ಸೈನ್ ಎ ಕಾಸ್ ಎ ಬರುತ್ತೆ. ನೋಡಿ ಬಿ ಜಾಗಕ್ಕೆ ಎ ಹಾಕ್ತದೆ, ಪ್ಲಸ್ ಕಾಸ್ ಎ ಹಂಗೆ ಬರ್ಕೋಬೇಕು, ಸೈನ್ ಎ ನೋಡಿ ಬಿ ಎಲ್ಲೆಲ್ಲಿದೆ ಅಲ್ಲಿ ಎ ಹಾಕ್ಬೇಕು. ಇವಾಗ ನೋಡಿ ಇದೇನಾಗುತ್ತೆ, ಸೈನ್ ಎ ಕಾಸ್ ಎ ಅಲ್ವಾ, ಸೈನ್ ಎ ಕಾಸ್ ಎ ಪ್ಲಸ್ ನೋಡಿ ಕಾಸ್ ಎ ಸೈನ್ ಎ ಅಂದ್ರೂ ಒಂದೇ, ಸೈನ್ ಎ ಕಾಸ್ ಎ ಅಂದ್ರೂ ಒಂದೇ ಅಲ್ವಾ? ನಾನೇನು ಮಾಡ್ತೀನಿ, ಕಾಸ್ ಎ ಸೈನ್ ಎ ಆಯ್ತಲ್ಲ, ಇದನ್ನ ಸೈನ್ ಎ ಕಾಸ್ ಎ ಅಂತ ಬರೀತೀನಿ, ಯಾಕಂದ್ರೆ ಇದು ಸೈನ್ ಎ ಕಾಸ್ ಎ ಇದೆ ಅಲ್ವಾ? ಈಗ ನೋಡಿ ದಿಸ್ ಇಸ್ ಸೈನ್ ಎ ಕಾಸ್ ಎ ಪ್ಲಸ್ ಇದು ಸೈನ್ ಎ ಕಾಸ್ ಎ. ಸೈನ್ ಎ ಕಾಸ್ ಎ ಪ್ಲಸ್ ಸೈನ್ ಎ ಕಾಸ್ ಎ ಅಂದರೆ 1 ಸೈನ್ ಎ ಕಾಸ್ ಎ ಪ್ಲಸ್ 1 ಸೈನ್ ಎ ಕಾಸ್ ಎ ಅಂತ ಎರಡನ್ನು ಆ್ಯಡ್ ಮಾಡಿದ್ರೆ 2 ಸೈನ್ ಎ ಕಾಸ್ ಎ. ನೋಡಿ ಇದನ್ನ 5 ಮಾರ್ಕ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಇಷ್ಟೇ, 3 ಸ್ಟೆಪ್. ಫಾರ್ಮುಲಾಗ 1 ಮಾರ್ಕ್ಸ್ ಇರ್ತದೆ, ಇಲ್ಲಿ ಸಬ್ಸ್ಟಿಟ್ಯೂಷನ್ ಇನ್ನೊಂದು ಮಾರ್ಕ್ಸ್ ಇರ್ತದೆ, ಇದಕ್ಕೊಂದು ಮಾರ್ಕ್ಸ್ ಇರ್ತದೆ, ಇದಕ್ಕೊಂದು 5 ಮಾರ್ಕ್ಸ್. ನೋಡಿ ತುಂಬ ಈಸಿಯಾಗಿ ತಗೋಬೋದು. ಎಕ್ಸಾಮಲ್ಲಿ ಕೇಳಿದ್ದಾರೆ ನಿಮಗೆ ಈ ಕ್ವಶನ್ನು, ನಿಮ್ಮ ಮಾಡಲ್ ಪೇಪರಲ್ಲಿ ಇದೆ. ಆಯಿತಾ? ಅರ್ಥ ಆಯಿತು ಅಂದ್ಕೊಂಡಿದ್ದೇನೆ. ನೋಡಿ ಸೈನ್ ಕ್ವಶನ್ ಈ ಥರ ಇರ್ತದೆ, ಪ್ರೂವ್ ದಟ್ ಸೈನ್ 2a ಇಸ್ ಈಕ್ವಲ್ ಟು 2 ಸೈನ್ ಎ ಕಾಸ್ ಎ. ಇದನ್ನು ಮಾಡಬೇಕಂದ್ರೆ ಈ ಫಾರ್ಮುಲಾ ಗೊತ್ತಿರಬೇಕು. ಏನಪ್ಪ ಫಾರ್ಮುಲಾ ಅಂದರೆ ಸೈನ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಸೈನ್ ಎ ಕಾಸ್ ಬಿ ಪ್ಲಸ್ ಕಾಸ್ ಎ ಸೈನ್ ಬಿ. ಈಗ ಆ ಫಾರ್ಮುಲಾನೇ ಬರೆದಿದ್ದೀನಿ ಫಸ್ಟು. ನೋಡಿ ಸೈನ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಸೈನ್ ಎ ಕಾಸ್ ಬಿ ಪ್ಲಸ್ ಕಾಸ್ ಎ ಸೈನ್ ಬಿ. ಈಗ ಸೈನ್ 2a ಇಸ್ ಈಕ್ವಲ್ ಟು ಸೈನ್ 2a ಹೇಳಿದ್ದಾರೆ, ಸೈನ್ 2a ಇಸ್ ಈಕ್ವಲ್ ಟು ನೋಡಿ ಸೈನ್ ಹಂಗೆ ಬರೆದೆ, 2a ಜಾಗದಲ್ಲಿ ಎ ಪ್ಲಸ್ ಎ, ಯಾಕಂದರೆ ಎ ಪ್ಲಸ್ ಎ ಮಾಡಿದ್ರೆ 2a ಬರುತ್ತೆ. ಈಗ ಇದನ್ನು ಇದ್ರ ಜೊತೆ ಕಂಪೇರ್ ಮಾಡಿದಾಗ ನೋಡಿ ಎ ಜಾಗದಲ್ಲಿ ಏನೇ ಇದೆ, ಇಲ್ಲಿ ಬಿ ಜಾಗದಲ್ಲಿ ಎ ಬರೆದಿದ್ದೀನಿ. ನೀವು ಇಲ್ಲಿ ಫಾರ್ಮುಲಾದಲ್ಲಿ ಏನು ಮಾಡಬೇಕು, ಎಲ್ಲೆಲ್ಲಿ ಬಿ ಇದೆ ಅಲ್ಲಿ ಎ ಬರೀಬೇಕು. ಎ ಇದ್ರೆ ಎ ಹಂಗೆ ಬರೀಬೇಕು. ನೋಡಿ ಸೈನ್ ಎ ಇದೆ, ಸೈನ್ ಎ ಹಂಗೆ ಬರೆದಿದ್ದೀನಿ, ಕಾಸ್ ಬಿ ಇತ್ತು ಕಾಸ್ ಎ ಬರೆದಿದ್ದೀನಿ, ಪ್ಲಸ್ ಹಂಗೆ ಬರೆದಿದ್ದೀನಿ, ಕಾಸ್ ಎ ಹಂಗೆ ಬರೆದಿದ್ದೀನಿ, ಸೈನ್ ಬಿ ಇದೆ, ಬಿ ಜಾಗದಲ್ಲಿ ಎ ಹಾಕಿದ್ದೀನಿ. ಈಗ ಸೈನ್ ಎ ಕಾಸ್ ಎ ಪ್ಲಸ್ ಕಾಸ್ ಎ ಸೈನ್ ಎ ಬಿಟ್ಟು ಸೈನ್ ಎ ಕಾಸ್ ಎ ಹಂಗೆ ಬರೆದಿದ್ದೀನಿ, ಪ್ಲಸ್ ಹಂಗೆ ಬರೆದಿದ್ದೀನಿ. ಇದನ್ನು ಚೇಂಜ್ ಮಾಡಿದ್ದೀನಿ, ಯಾಕಂದರೆ ಇದೇ ಥರ ಬರಲಿ ಅಂತ. ಚೇಂಜ್ ಮಾಡ್ಬೋದು, ಆ ಕಡೆ ಈ ಕಡೆ ಬರೀ 2 ಇಂಟು 3 ಅಂದ್ರೆ ಒಂದೇ, 3 ಇಂಟು 2 ಅಂದ್ರೆ ಒಂದೇ. ಅದಕ್ಕೆ ಏನು ಮಾಡಿದ್ದೀನಿ, ಫಸ್ಟು ಸೈನ್ ಎ ಕಾಸ್ ಎ ಮಾಡಿದ್ದೀನಿ. ಈಗ ಸೈನ್ ಎ ಕಾಸ್ ಎ ಪ್ಲಸ್ ಸೈನ್ ಎ ಕಾಸ್ ಎ ಅಂದರೆ ಆ್ಯಡ್ ಮಾಡಿದ್ರೆ 2 ಸೈನ್ ಎ ಕಾಸ್ ಎ ಬರುತ್ತೆ. ನೋಡಿ ತುಂಬ ಸಿಂಪಲ್ ಆಗಿದೆ. ಇದು ಒಂದು. ಆಯಿತಾ? ಇನ್ನೊಂದು, prove that cos 2a is equal to cos square a minus sin square a. ನೋಡಿ ಈ ಥರ ಕೇಳ್ತಾರೆ. ಆಯಿತಾ? ಈಗ ಕಾಸ್ 2a ಕೇಳಿದಾಗ ನೀವು ಈ ಫಾರ್ಮುಲಾ ಹಾಕಬೇಕು, ಕಾಸ್ ಎ ಪ್ಲಸ್ ಬಿ. ಫಸ್ಟು ಅದನ್ನೇ ಬರೆದು ಬಿಡೋಣ. ಕಾಸ್ ಎ ಪ್ಲಸ್ ಬಿಗೆ
ಕಾಸ್ ಎ ಕಾಸ್ ಬಿ ಮೈನಸ್ ಸೈನ್ ಎ ಸೈನ್ ಬಿ. ನೋಡಿ ಮೈನಸ್ ಬರುತ್ತೆ, ಕಾಸ್ ಎ ಕಾಸ್ ಬಿ ಬರುತ್ತೆ, ಅಲ್ಲಿ ಸೈನ್ ಎ ಕಾಸ್ ಬಿ ಬರ್ತಾ ಇತ್ತು. ಈಗ ಕಾಸ್ 2a ಸೇಮ್ ಅದೇ ಥರನೇ ಕಾಸ್ ಎ ಪ್ಲಸ್ ಎ ಅಂತ ಬರೀತೀವಿ, ಯಾಕಂದರೆ 2a ಅಲ್ವಾ. ಈಗ ನೋಡಿ ಇದ್ರ ಜೊತೆ ಕಂಪೇರ್ ಮಾಡಿದಾಗ ಎ ಜಾಗದಲ್ಲಿ ಏನೇ ಇದೆ, ಬಿ ಜಾಗದಲ್ಲಿ ಎ ಇದೆ, ಅಂದರೆ ಈ ಆನ್ಸರಲ್ಲಿ ಬಿ ಎಲ್ಲೆಲ್ಲಿದೆ ಅಲ್ಲಿ ಎ ಆಗ್ತದೆ. ಈಗ ನೋಡಿ ಇದು ಕಾಸ್ ಎ ಕಾಸ್ ಬಿ ಇದೆ, ಎ ಬರೀರಿ. ಸೈನ್ ಎ ಸೈನ್ ಬಿ ಇದೆ, ಇನ್ನು ಎ ಬರೀರಿ. ನೋಡಿ ಬಿ ಇರೋ ಕಡೆ ಎಲ್ಲ ಎ ಆಗ್ತದೆ. ಈಗ ಕಾಸ್ ಎ ಇಂಟು ಕಾಸ್ ಎ ಅಂದರೆ ಕಾಸ್ ಸ್ಕ್ವೇರ್ ಎ ಮೈನಸ್ ಸೈನ್ ಎ ಇಂಟು ಸೈನ್ ಎ ಅಂದರೆ ಸೈನ್ ಸ್ಕ್ವೇರ್ ಎ. ನೋಡಿ ಮೂರೇ ಸ್ಟೆಪ್, ಒಂದು ಫಾರ್ಮುಲಾ, ಇನ್ನೊಂದು ಸಬ್ಸ್ಟಿಟ್ಯೂಷನ್, ಇನ್ನೊಂದು ಸಿಂಪ್ಲಿಫಿಕೇಶನ್ ಅಲ್ವಾ. ಅದರಲ್ಲಿ ಏನಾಗ್ತಾ ಇತ್ತು ಅಂದರೆ ಸೈನ್ ಎ ಕಾಸ್ ಎ ಪ್ಲಸ್ ಬರ್ತಾ ಇತ್ತು, ಸೈನ್ ಎ ಕಾಸ್ ಎ ಬರ್ತಾ ಇತ್ತು, 2 ಸೈನ್ ಎ ಕಾಸ್ ಎ ಬರೀತಾ ಇತ್ತು ಅಲ್ವಾ. ನೋಡಿ ಈ ಥರ. ಈಗ ಇದನ್ನೇ ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಮುಂದಕ್ಕೆ ಹೋಗ್ತಾರೆ. ಇದು ಕಾಸ್ 2a ಈ ಥರನೂ ಕೊಟ್ಬಿಡ್ತಾರೆ. ಈ ಕಾಸ್ 2a ಇಷ್ಟು ಕೇಳಿದ್ರೆ ಇದಿಷ್ಟೇ ಆನ್ಸರ್ ಆಯ್ತಾ. ಸಪೋಸ್ ಇದ್ರ ಬದಲು ಕಾಸ್ ಈ ಥರ ಕೊಡೋ ಬದಲು 1 ಮೈನಸ್ 2 ಸೈನ್ ಸ್ಕ್ವೇರ್ ಎ ಅಂತ ಕೊಟ್ಟಿದ್ರು ಒಂದು ಕಡೆ. ಈಗ ಪ್ರೂವ್ ದಟ್ ಕಾಸ್ 2a 1 ಮೈನಸ್ 2 ಸೈನ್ ಸ್ಕ್ವೇರ್ ಎ ಅಂತ ಕೊಟ್ಟರೆ ಇಲ್ಲಿ ತನಕ ಮಾಡ್ಬೇಕು ನೀವು. ಇಲ್ಲಿ ತನಕ ಆದಮೇಲೆ ಇನ್ನೊಂದು ಸ್ಟೆಪ್ ಇದೆ, ಏನಂದರೆ ಈಗ ನೋಡಿ ನಾನು ಲಾಸ್ಟ್ ವಿಡಿಯೋನಲ್ಲಿ ಹೇಳ್ಕೊಟ್ಟೆ ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟೀಸ್ ಅಂದರೆ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ಆರ್ ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ಮೈನಸ್ ಸೈನ್ ಸ್ಕ್ವೇರ್ ಎ ಆರ್ ಸೈನ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1 ಮೈನಸ್ ಕಾಸ್ ಸ್ಕ್ವೇರ್ ಎ ಅಂತ ಬರೀಬೋದು ಅಲ್ವಾ. ಈಗ ಕಾಸ್ ಸ್ಕ್ವೇರ್ ಎಗೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ ನೋಡಿ. 1 ಮೈನಸ್ ಸೈನ್ ಸ್ಕ್ವೇರ್ ಎ, ಕಾಸ್ ಸ್ಕ್ವೇರ್ ಎ ಅಂದರೆ ಏನಂತ ಬರೀಬೋದು, 1 ಮೈನಸ್ ಸೈನ್ ಸ್ಕ್ವೇರ್ ಎ ಮೈನಸ್ ಸೈನ್ ಸ್ಕ್ವೇರ್ ಎ. ಈಗ 1 ಹಂಗೆ ಬರ್ಕೊಳ್ಳಿ, ಮೈನಸ್ ಸೈನ್ ಸ್ಕ್ವೇರ್ ಎ ಅಂದರೆ ಮೈನಸ್ 2 ಸೈನ್ ಸ್ಕ್ವೇರ್ ಎ. ಸಪೋಸ್ ಏನಾದ್ರೂ ಪ್ರೂವ್ ದಟ್ ಕಾಸ್ 2a is equal to 1 ಮೈನಸ್ 2 ಸೈನ್ ಸ್ಕ್ವೇರ್ ಎ ಅಂದರೆ ಇಲ್ಲಿ ತನಕ ಮಾಡಬೇಕು. ಅದಾದಮೇಲೆ 2 ಸ್ಟೆಪ್ ಎಕ್ಸ್ಟ್ರಾ ಬರುತ್ತೆ ಆಯಿತಾ. ಸಪೋಸ್ ಈಗ ಇದ್ರ ಬದಲು ಹಿಂಗೆ ಕೊಟ್ಬಿಡ್ತಾರೆ, ಏನು ಪ್ರೂವ್ ದಟ್, ಇದು 3 ಥರ ಲೆಕ್ಕ ಕೇಳ್ತಾರೆ. 2 ಕಾಸ್ ಸ್ಕ್ವೇರ್ ಎ ಮೈನಸ್ 1 ಅಂತ ಪ್ರೂವ್ ಮಾಡಿ ಅಂತ ಕೇಳಿದ್ರೆ ಇಲ್ಲಿ ತನಕ ಮಾಡ್ಬೇಕು. ಸೇಮ್ ಫಸ್ಟ್ ಏನು ಹೇಳ್ಕೊಟ್ಟೆ ಅಲ್ಲಿ ತನಕ ಮಾಡಿ. ನೆಕ್ಸ್ಟ್ ಏನು ಮಾಡಿ, ಕಾಸ್ ಸ್ಕ್ವೇರ್ ಎ ಹಂಗೆ ಬರ್ಕೊಳ್ಳಿ, ಇದನ್ನ ಮೈನಸ್ 1 ಮೈನಸ್, ಈಗ ಸೈನ್ ಸ್ಕ್ವೇರ್ ಎನ ಏನಂತ ಬರೀಬೋದು, 1 ಮೈನಸ್ ಕಾಸ್ ಸ್ಕ್ವೇರ್ ಎ. ನೋಡಿ ಇಲ್ಲಿ ಬರೀ ಕಾಸ್ ಸ್ಕ್ವೇರ್ ಇದೆ ಎ ಇದೆ ಅಲ್ವಾ, ನೀವು ಸೈನ್ ಸ್ಕ್ವೇರ್ಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಏನು ಸೈನ್ ಸ್ಕ್ವೇರ್ ಎ ಅಂದರೆ 1 ಮೈನಸ್ ಕಾಸ್ ಸ್ಕ್ವೇರ್ ಎ. ಬ್ರ್ಯಾಕೆಟ್ ಹಾಕ್ಬೇಕು, ಯಾಕಂದರೆ 2 ಟರ್ಮ್ ಇದೆ ಅಲ್ವಾ, ಬ್ರ್ಯಾಕೆಟ್ ಹಾಕ್ಬೇಕು, ಮೈನಸ್ 2ಕ್ಕೂ ಇರ್ತದೆ. ಈಗ ಕಾಸ್ ಸ್ಕ್ವೇರ್ ಎ ಮೈನಸ್ 1 ಪ್ಲಸ್ ಕಾಸ್ ಸ್ಕ್ವೇರ್ ಎ, ಮೈನಸ್ಸಿಂದ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಕಾಸ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಅಂದರೆ 2 ಕಾಸ್ ಸ್ಕ್ವೇರ್ ಎ, ಇವೆರಡು ಆ್ಯಡ್ ಮಾಡೋಣ, 2 ಕಾಸ್ ಸ್ಕ್ವೇರ್ ಎ ಮೈನಸ್ 1. ನೋಡಿ ಈ ಥರ ಏನಾದರೂ ನಿಮಗೆ ಈ ಥರ ಕೇಳಿದ್ರೆ ಇದೊಂದು ಸ್ಟೆಪ್ ಮಾಡಿ ಕಂಟಿನ್ಯೂ ಮಾಡಬೇಕು ಆಯ್ತಲ್ವಾ. ನೋಡಿ ಈಗ ನೀವು 2 ಫಾರ್ಮುಲಾ ಕಲ್ತಿರಿ. ಸೈನ್ 2a ಹಿಂಗೆ 2 ಸೈನ್ ಎ ಕಾಸ್ ಎ ಬರ್ಸೋದು, ಕಾಸ್ 2a ಕಾಸ್ ಸ್ಕ್ವೇರ್ ಎ ಮೈನಸ್ ಸೈನ್ ಸ್ಕ್ವೇರ್ ಎ ಹೆಂಗೆ ಬರ್ಸೋದು ಅದನ್ನೇ ಹೇಳ್ಕೊಟ್ಟೆ. ಸಪೋಸ್ ಏನಾದರೂ ಈ ಥರ ಕೊಟ್ಟರೆ 2 ಸ್ಟೆಪ್ ಎಕ್ಸ್ಟ್ರಾ ಇರ್ತದೆ ಆಯಿತಾ. ನೋಡಿ ಇಲ್ಲಿಗೆ ಈ ಕ್ಲಾಸ್ ಮುಗಿಸೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್.